ಮೀನಾಕ್ಷಿ ಏನ್ ಇಲ್ಲಿ ನಿಂತ್ಕೊಂಡು ಕೂಗಾಡ್ತಿದ್ಯಲ್ಲ ಸಾಕ್ತಾ ಆಗ್ತಾ ಬುದ್ಧಿ ಬರುತ್ತೆ ಅಂತಾರೆ. ನಿನ್ ನೋಡಿದ್ರೆ ಮೆಂಟಲ್ ತರ ಆಡ್ತಿದ್ಯಲ್ಲ, ಏನಾಗಿದೆ? ಅದೇ ರೀ, ನನ್ ಬ್ಯಾಗ್ ಕಾಣಿಸ್ತಿಲ್ಲ ಅಂತ ಹೇಳಿದ್ನಲ್ಲ. ಬ್ಯಾಗು 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 ಏನ್ ಗಂಟಿಟ್ಟಿದ್ಯಾ ಅದ್ರೊಳಗೆ? ಅದನ್ನ ಹೇಳು, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದ್ಬಿಟ್ಟು ಕೂಗಾಡ್ತಿದ್ರೆ ಏನ್ ಸಿಗುತ್ತೆ? ಏನೋ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ಕೂಡ ಹಾಕಿದ್ದೆ. ನೀವು ಕೊಟ್ಟಾಗ ಪುಟ್ಟು ಕೊಡು ಅಂತ ಕೊಟ್ಟಾಗ ಅಲ್ಲಿ ಇಲ್ಲಿ ಎಲ್ಲ ಸೇರ್ಸ್ಕೊಂಡು ಇಟ್ಕೊಂಡಿದ್ದೆ. ಏನೋ ₹1 ಕೋಟಿ ಇಟ್ಟಿದ್ಯಾ ಅದ್ರೊಳಗೆ? ಹಾ ಹೌದು ರೀ, ಹೌದು, ₹1 ಕೋಟಿ. ಏಯ್, ಕೋಟಿ ಅಂದ್ರೆ ಎಷ್ಟು ಸೊನ್ನೆ ಇರುತ್ತೆ ಅಂತ ಮೊದಲು ತಿಳ್ಕೊ. ಹುಡುಗರ ತರ ಮಾತಾಡಿ ಮಾನ ಮರ್ಯಾದೆ ಕಳಿಬೇಡ. ನಿಮ್ ತಲೆ ನಾಲ್ಗೆಗೆ ಸ್ವಲ್ಪ ಕಂಟ್ರೋಲ್ ಇರ್ಲಿ. ಗಂಡಸ್ರು ನೀವು ಬೇಜಾರಾದ್ರೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ಬಿಡ್ತೀರಾ, ಸರಿ ಹೋಗ್ಬಿಡುತ್ತೆ. ಮನೇಲಿ ಕುತ್ಕೊಂಡು ಕಲ್ಸ್ ಕಾಣೋರು ನಾವು. ನಮ್ ಕಷ್ಟ ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ? ಕೋಟಿನೋ ಲಕ್ಷನೋ ಪೈಸನೋ ದುಡ್ಡೇ ತಾನೆ. ದುಡ್ಡಿಗೋಸ್ಕರ ತಲೆಗಳು ಉಳ್ಳೋಗಿದೆ. ನಿನ್ನ ಮಾತು ಕೇಳ್ತಿದ್ರೆ ನನ್ನ ತಲೆ ಕೆಟ್ಟು ಹೋಗುತ್ತೆ. ಏನ್ ಹೆಂಗುಸ್ರೆ ಏನೋ, ಒಂದು ಹೇರ್ ಪಿನ್ ಕಳ್ಕೊಂಡ್ರೆ ಒಂದು ಲೋಡ್ ಕಬ್ಬಳ ಕಳ್ಕೊಂಡಾಗ ಆಗ್ತೀರಿ. ಎಲ್ಲ ಬಿಸಾಯಿ. ಅಯ್ಯೋ ಹೋಗ್ರಿ, ಸಾಯ್ತೀನಿ. ₹1 ಕೋಟಿ ಸಿಗ್ಲಿಲ್ಲ ಅಂದ್ರೆ ಈ ಮನೆ ಮೇಲಿಂದಾನೆ ಬಿಸಾಯೋದು ನಾನು. ದುಡ್ಡು ನಂದು, ನನ್ನ ಕಷ್ಟ ನಿಮ್ಗೇನ್ ಗೊತ್ತಾಗತ್ತೆ? ನಿಮ್ ದುಡ್ಡಾಗಿದ್ರೆ ಗೊತ್ತಾಗಿರೋದು. ದೇವ್ರೆ, ತಿಮ್ಮಪ್ಪ ಪ್ಲೀಸ್ ತಿಮ್ಮಪ್ಪ, ನನ್ನ ದುಡ್ಡು ನನ್ಗೆ ವಾಪಸ್ ಸಿಗೋದು ಮಾಡಪ್ಪ. ನೀನ್ ನನ್ನ ದುಡ್ಡ ನಂಗೆ ಕೊಡಿಸ್ಬಿಟ್ರೆ ನಿನ್ ಸನ್ನಿಧಿಗೆ ಬಂದು ಒಂದ್ ಸಾಷ್ಟಾಂಗ ನಮಸ್ಕಾರ ಹೊಡೆದು ನನ್ ₹1 ಕೋಟಿ ₹101 ಕಾಣಿಕೆಗೆ ಹಾಕ್ತೀನಪ್ಪ. ಪ್ಲೀಸ್ ತಿಮ್ಮಪ್ಪ, ನನ್ನ ದುಡ್ಡು ನನಗೆ ಸಿಗ್ಲಪ್ಪ. ಚಾರು, ಚಾರು ಹೋಗ್ದೋಯ್ತು. ಚಾರು, ಎಲ್ಲ ಮುಳುಗೋಯ್ತು. ನನಗೆ ಚೆನ್ನಾಗಿ ಗೊತ್ತಿತ್ತು ಈ ಮನೇಲಿ ನನ್ಗೆ ಆಗದೆ ಇರೋರು ನನ್ನ ವಿರುದ್ಧ ಮಸ್ಲತ್ ಮಾಡ್ತಾರೆ ಅಂತ. ಹಾಗೆ ಆಗೋಯ್ತು ನೋಡು. ಏನಾಯ್ತತೆ ಈಗ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಚಾರು, ನೀನ್ ಕೊಟ್ಟು ಬ್ಯಾಗ್ ಕಾಣಿಸ್ದೆ ಹೋದ್ರೆ ಟೆನ್ಷನ್ ಆಗದೆ ಇರತ್ತ ಹೇಳು? ಮಂಚದ ಕೆಳಗಿಟ್ಟಿದ್ದೆ, ಆದ್ರೆ ಅದೀಗ ಕಾಣಿಸ್ತಾ ಇಲ್ಲ. ನನ್ನ ರೂಮು ಮನೆ ಎಲ್ಲ ಕಡೆ ಹುಡುಕ್ಬಿಟ್ಟೆ. ಮನೇಲಿರೋರು ಎಲ್ರೂ ಕೇಳ್ದೆ, ಆದ್ರೆ ಅದು ಸಿಗ್ತಾನೆ ಇಲ್ಲ. ಚಾರು, ಎಲ್ಲಾನು ವಿಚಾರಿಸಿದೀನಿ ಅಂದ್ರೆ ಚಾರು ಕೊಟ್ಟಿದ್ದ ದುಡ್ಡನ್ ಬ್ಯಾಗ್ ಕಾಣಿಸ್ತಿಲ್ಲ ಅಂದ್ರ? ಅಯ್ಯಯ್ಯೋ, ಹಾಗೆಲ್ಲ ಹೇಳಕ್ಕಾಗತ್ತ ಚಾರು? ನಾನೇ ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡಿಟ್ಟಿದ್ದೆ, ಆ ಬ್ಯಾಗಲ್ಲಿ ಹಾಕಿದ್ದೆ, ಅದು ಕಾಣಿಸ್ತಿಲ್ಲ ಅಂದೆ. ಚಾರು, ನೀನೇನಾದ್ರೂ ಮಾಡಿ ನನ್ಗೆ ಹೆಲ್ಪ್ ಮಾಡಬೇಕು ಚಾರು. ಆ ಬ್ಯಾಗನ್ನ ನೋಡ್ತಾನೆ ನಾನು ಏನೇನೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತಾ? ಆ ಬ್ಯಾಗ್ ಕಾಣಿಸ್ತಿಲ್ಲ ಅಂತ ಇನ್ನೊಂದು ಬ್ಯಾಗ್ ತಂದ್ಕೊಡಕ್ಕಾಗತ್ತಾ? ನಾನ್ ನಿಮ್ ಕೈ ಕೊಟ್ಟಿದ್ದೆ, ಅದನ್ನ ನೀವು ಜೋಪಾನವಾಗಿ ಇಟ್ಕೋಬೇಕಾಗಿತ್ತು. ನಾನೇನು ಮಾಡೋ ಹಾಗಿಲ್ಲ, ನಾನು ಅದನ್ನ ನಿಮಗ್ ಕೊಟ್ಟಿದ್ದೀನಿ. ಆದ್ರೆ ಬಂದ್ ತಿಳ್ಕೊಳ್ಳಿ, ನನ್ನ ಹತ್ರ ಸಾಕ್ಷಿ ಇರೋದಷ್ಟೇ ಈಗ ಉಳ್ದಿರೋದು. ನೀನೇನಾದ್ರೂ ಒಂದು ಐಡಿಯಾ ಕೊಡು ಚಾರು. ಆ ಮಯೂರಿನ ಕೇಳ್ದೆ, ನಾನು ಜೋರ್ ಮಾಡಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅವರೇ ಬಂದು ವಿಚಾರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಲು. ಹಾಗೇನಾದ್ರೂ ಪೊಲೀಸವ್ರು ಬಂದ್ಬಿಟ್ರೆ ಆಮೇಲೆ ನಮ್ಮ ಸತ್ಯ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಚಾರು. ಸರಿ, ಮುಂದೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಈಗೇನು ಚಾರು, ಅಂತ 100 ಬ್ಯಾಗ್ ಬೇಕಾದ್ರೂ ತಂದ್ಕೊಡುವಂಥ ತಾಕತ್ತಿದೆ. ಅಂಥದ್ರಲ್ಲಿ ನನ್ನ ಪರಿಸ್ಥಿತಿ ನೋಡಿ ನೀನು ನನಗೆ ಹೆಲ್ಪ್ ಮಾಡಲ್ವಾ? ಚಾರು, ಚಾರು, ನಿಮ್ಮ ತಂದೆಗೆ ಫೋನ್ ಮಾಡಿ ಅಂಥದ್ದೇ ಇನ್ನೊಂದು ಬ್ಯಾಗ್ ತಂದು ಕೊಡೋಕೆ ಹೇಳು ಚಾರು. ಇಲ್ಲ ಅಂದರೆ ನಂಗೆ ಊಟನೂ ಸೇರಲ್ಲ, ನಿದ್ದೆನೂ ಬರೋಲ್ಲ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಆ ಬ್ಯಾಗನ್ನ. ಬೇಡ, ಎಕ್ಸ್ಟ್ರಾ ಬ್ಯಾಗ್ ಏನು ತರಿಸ್ಬೇಕಾಗಿಲ್ಲ. ನಿಮ್ಮ ಬ್ಯಾಗು ನನ್ನ ಹತ್ರ ಇದೆ. ಅಂದರೆ ಮಂಚದ ಕೆಳಗಿಟ್ಟಿದ್ದ ಬ್ಯಾಗನ್ನ ನೀನು ತಗೊಂಡ್ಯಾ? ಹೌದು, ನಾನು ಕೊಟ್ಟಿರೋ ದುಡ್ಡನ್ನ ಅದು ಎಷ್ಟು ಸಿಂಪಲ್ ಆಗಿ ಮಂಚದ ಕೆಳಗೆ ಇಟ್ಬಿಟ್ಟು ಕನ್ಸ್ ಕಾಣ್ತಿದ್ರಿ. ಹಾಗೆ ಇಟ್ಬಿಟ್ರೆ ಹೇಗತ್ತೆ? ಅದನ್ನ ಯಾರಾದರೂ ನೋಡೋದು, 1000 ಪ್ರಶ್ನೆ ಮಾಡೋದು, ಇನ್ನೇನೋ ತೊಂದರೆ ಆಗೋದು. ನಿಮಗೆ ದುಡ್ಡನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ ಅತ್ತೆ.
ಆ ದುಡ್ಡು ನನ್ನ ಕಣ್ಣಿಗೇನೋ ಬಿತ್ತು ಸರಿ, ಬೇರೆ ಯಾರ್ದಾರು ಕಣ್ಣಿಗೆ ಬಿದ್ದುಬಿಟ್ಟಿದ್ರೆ ಏನು ಗತಿ ಅತ್ತೆ? ಅದಕ್ಕೆ ದುಡ್ಡನ್ನ ನಾನೇ ಎತ್ತಿಟ್ಟೆ. ಅಬ್ಬಾ, ಈಗ ನನಗೆ ನೆಮ್ಮದಿ ಆಯ್ತು. ಚಾರು ಚಾರು, ಒಂದು ಸೊಳ್ಳೆ ಕಣ್ಣಿಗೂ ಬೀಳ್ದೇ ಇರೋ ಹಾಗೆ ಜೋಪಾನವಾಗಿ ಎತ್ತಿರ್ತೀನಿ. ಎಲ್ಲಿದೆ ಚಾರು ಆ ಬ್ಯಾಗು? ಕೊಡ್ತೀಯಾ? ನಿಮಗೆ ಆ ಥರ ಜಾಸ್ತಿ. ನಿಮ್ಮ ಹತ್ರ ಇದ್ರೆ ಅದು ಸೇಫ್ ಆಗಿರಲ್ಲ, ಅದಕ್ಕೆ ನಾನೇ ಇಟ್ಕೋತೀನಿ. ನಿಮಗೆ ದುಡ್ಡು ಬೇಕಾದಾಗ ನಾನೇ ಕೊಡ್ತೀನಿ, ನೀವೇನು ಯೋಚನೆ ಮಾಡ್ಕೋಬೇಡಿ. ಅಷ್ಟು ದುಡ್ಡು ನಿಮ್ಮದೇ. ಚಾರು, ಹಾಸಿಗೆಗೆ ದಿಂಬು, ಟಿವಿಗೆ ರಿಮೋಟು, ಸಾರಿಗೆ ಉಪ್ಪು, ಸೀರೆಗೆ ಬ್ಲೌಸು, ಒಂದಕ್ಕೊಂದು ತಿಂತಿರೋ ಹಾಗೆ ನನಗೂ ಆ ಬ್ಯಾಗಿಗೂ ಇದೆ ಚಾರು. ಪ್ಲೀಸ್ ಕೊಟ್ಬಿಡು ಚಾರು. ಅತ್ತೆ, ನನ್ನ ಒಂದೇ ಪಾಲಿಸಿ, ಆಗಾಗ ನಾನು ಬದಲಾಗಲ್ಲ. ಆ ದುಡ್ಡು ನಿಮ್ಮದು ಅಂತಲೇ ಹೇಳಿದ್ದೀನಿ, ನಿಮಗೆ ಸೇರಿದ್ದು. ಅದನ್ನು ಹ್ಯಾಂಡ್ಲ್ ಮಾಡೋದಷ್ಟೇ ನನ್ನ ಕೆಲಸ. ಸದ್ಯಕ್ಕೆ ನೀವು ದೊಡ್ಡ ಕನಸನ್ನ ಕಾಣೋದು ಬಿಟ್ಬಿಡಿ, ನನ್ನ ಮತ್ತೆ ಜಯಂತನ ಒಂದು ಮಾಡೋದು ನೋಡಿ. ಆ ಬ್ಯಾಗಲ್ಲಿ ಇದೆಯಲ್ಲ ದುಡ್ಡು, ಅದರಲ್ಲಿರೋ ಒಂದೊಂದೇ ಕಂತೆ ನಿಮ್ಮ ಕೈ ಸೇರ್ತಾ ಹೋಗುತ್ತೆ. ಯಾವತ್ತು ನನ್ನ ಕುತ್ತಿಗೆ ತಾಳಿ ಬೀಳುತ್ತೋ ಆವತ್ತೇ ನಾನು ಇನ್ನೊಂದಾಗಿ ದುಡ್ಡು ತಂದು ಕೊಡೋಕ್ಕೂ ರೆಡಿ. ಏನಂತೀರ? ಹಾಗಲ್ಲ ಚಾರು. ಇದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಬಿಡಿ, ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿ. ನಾನು ಏನು ಮಾಡಬೇಕೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನಿಮಗೆ ಆ ಬ್ಯಾಗಿನ ಮೇಲೆ ಎಷ್ಟು ಮೋಹ ಇದೆಯೋ ಅದಕ್ಕಿಂತ ಜಾಸ್ತಿ ಮೋಹ ನನಗೆ ನನ್ನ ಲೈಫ್ ಮೇಲಿದೆ. ನನಗೆ ಬೇಕು ಅಂದಿದ್ದು ಬೇಕು ಅಷ್ಟೇ. ಛೇ, ಎಂಥ ಮುಟ್ಟೊಂದು ಕೆಲಸ ಮಾಡಿಬಿಟ್ಟೆ. ಆ ಬ್ಯಾಗನ್ನು ಮಂಚದ ಕೆಳಗಡೆ ಇಡೋ ಬದಲು ಹಾಸಿಗೆ ಅಡಿಲಾದರೂ ದುಡ್ಡನ್ನು ಹರಡಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಪರವಾಗಿಲ್ಲ, ಏನಾದರೂ ಪ್ಲ್ಯಾನ್ ಕೊಡ್ತಾ ಕೊಡ್ತಾ ಅಷ್ಟು ದುಡ್ಡನ್ನು ಚಾರು ಕೈಯಿಂದ ಪೀಕಬೇಕು. ನಾನು ನಿನಗಿಂತ ಮೊದಲೇ ಈ ನೆಲಕ್ಕೆ ಕಾಲಿಟ್ಟಿರೋಳು ಕಣೆ. ತಲೆ ಓಡಿಸ್ತಾ ಇರ್ತೀನ? ಓಡಿಸ್ತೀನಿ. ಅತ್ತೆ ಅತ್ತೆ, ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಏನೂ ಇಲ್ಲ. ಇಷ್ಟೊತ್ತಿನಲ್ಲಿ ಇಲ್ಲಿಗೆ ಯಾಕೆ ಬರಕೋದೆ? ಯಾರಾದ್ರೂ ನೋಡಿದ್ರೆ ಹೋಗಿಲ್ಲಿಂದ. ಇದೊಳ್ಳೆ ಸರಿ ಹೋಯ್ತಲ್ಲ ಯಜಮಾನ್ರೆ. ನನ್ನ ರೂಮಿಗೆ ನಾನು ಬರೋದಕ್ಕೆ ಯಾರು ಪರ್ಮಿಷನ್ ಕೇಳಬೇಕು ಯಜಮಾನ್ರೆ? ಯಜಮಾನ್ರೆ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳೋದು, ಅರ್ಥ ಆಗಲ್ವಾ? ಹೋಗೇ ಇಲ್ಲಿಂದ. ಕನ್ನಡ ಅರ್ಥ ಆಗಲ್ವಾ? ಹೋಗೆ. ಆಯ್ತು, ಹೋಗ್ತೀನಿ. ಆದ್ರೆ ನಂಗೊಂದು ವಿಷಯ ಕ್ಲಿಯರ್ ಆಗ್ಬೇಕು. ಏನ್ ವಿಷಯ? ಅಲ್ಲ ಯಜಮಾನ್ರೆ, ಬೈಕಲ್ಲಿ ಹೋಗ್ಬೇಕಾದ್ರೆ ಯಾಕೆ ನೀವು ಆ ರೀತಿ ನಡ್ಕೊಂಡ್ರಿ? ನನ್ನನ್ನು ಬೈಕಲ್ಲಿ ಕರ್ಕೊಂಡು ಹೋದ್ರೆ ನಿಮ್ ಗಾಡಿ ಟೈರ್ ಸೌದೋಗುತ್ತಾ ಅಥವಾ ನಿಮ್ ಗಾಡಿ ಮೈಲೇಜ್ ಕಮ್ಮಿ ಆಗುತ್ತಾ? ಹೆಂಡತಿ ಆದೋಳ್ನ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ರೊಮ್ಯಾಂಟಿಕ್ ಆಗಿ ಕರ್ಕೊಂಡು ಹೋಗ್ಬೇಕು ಗೊತ್ತಾ? ರವಿಚಂದ್ರನ್ ಫಿಲ್ಮ್ ನೋಡಿದ್ದೀರಾ ನೀವು? ನೀವು ಇದ್ದೀರಾ? ಥೂ, ಲೈಫಲ್ಲಿ ಸ್ವಲ್ಪನಾದ್ರೂ ರಸಿಕತೆ ಅನ್ನೋದು ಇರಬೇಕು. ನಾನು ಸುತ್ತಾಡಕ್ಕೆ ಏನು ಬಂದಿಲ್ಲ, ನಾನು ಬಂದಿದ್ದು ನಿಮಗೋಸ್ಕರ.
ಏನಿದು? ಯಾರು ತಂದಿಟ್ಟಿದ್ದು ನನ್ನ ರೂಮಲ್ಲಿ? ನಾನೇ ನಿಮಗೋಸ್ಕರ ಪ್ರೀತಿಯಿಂದ ತಂದಿರೋ ಬಟ್ಟೆಗಳು. ನಾಳೆಯಿಂದ ಡೈಲಿ ನೀವು ಇದೇ ಬಟ್ಟೆಗಳನ್ನ ಹಾಕಬೇಕು. ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ನನಗೇನು ಹಾಕೊಳಕ್ಕೆ ಬಟ್ಟೆ ಇಲ್ವಾ? ಇದ್ದಿದ್ರಾಗ ಹೀಗಿರ್ತಿದ್ದೆ. ತಮಾಷೆ ಹೇಳಿದೆ ಅಷ್ಟೇ. ಈ ರೀತಿ ತಮಾಷೆ ಮಾಡ್ತಿದ್ರೆ ಬೆಂಕಿ ಹಾಕ್ಬಿಡ್ತೀನಿ ಬಟ್ಟೆಗಳಿಗೆ. ಈಗ ಹಾಕಿರೋ ಬೆಂಕಿನೇ ಇನ್ನೂ ಹಾರಿಲ್ಲ, ಮತ್ತೆ ನೀವು ಅದಕ್ಕೆ ಬೆಂಕಿ ಹಾಕ್ಬಿಟ್ರೆ ಮನೆಯವ್ರ ಗತಿ ಏನು ಯಜಮಾನ್ರೆ? ಸುಮ್ಮನೆ ನಾನು ಹೇಳ್ದಷ್ಟು ಕೇಳಿ. ತಗೋ ಹೊಸ ಮೊಬೈಲ್. ನಾನು ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ. ಚೆನ್ನಾಗಿದ್ಯಾ? ಇದರಲ್ಲಿರೋ ಸಿಮ್ಮು, ನಂಬರು ಎಲ್ಲ ಹೊಸದೇ. ಇನ್ನು ಮುಂದೆ ಇದನ್ನು ನೀನು ಮಾತ್ರ ಯೂಸ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ನಂಬರ್ನ ಯಾರಿಗೂ ಕೊಡಬಾರ್ದು. ಯಾರೇ ಕ್ಲೋಸ್ ಫ್ರೆಂಡ್ ಈ ನಂಬರ್ ಕೇಳಿದ್ರು ಕೊಡಬಾರ್ದು. ಇದು ನನ್ನ ಡಾರ್ಲಿಂಗ್ ಜೊತೆ ಮಾತಾಡೋಕ್ಕೆ ಮಾತ್ರ ಇರೋದು ಅಂತಲೇ ಹೇಳಬೇಕು. ಅರ್ಥ ಆಯ್ತಾ ಯಜಮಾನ್ರೆ? ನಾಳೆಯಿಂದ ಈ ಮೊಬೈಲಿಂದ ನೀನು ನನಗೆ ಕಾಲ್ ಮಾಡ್ತೀಯ, ನನಗೆ ಮಾತ್ರ. ತಗೋ. ಇದನ್ನೆಲ್ಲ ನೋಡಿ ನೀನು ನನ್ನ ಸೈಕೋ ಅಂತನಾದರೂ ಅನ್ಕೋ, ನೋ ಪ್ರಾಬ್ಲಮ್. ನಿನ್ನ ಮೇಲಿನ ಪ್ರೀತಿಗೆ, ನಿನ್ನ ನೆನಪಿಗೆ ನಾನು ನಿಜವಾಗ್ಲೂ ಸೈಕೋ ಆಗ್ಬಿಟ್ಟಿದ್ದೀನಿ ಜಯಂತ್. ಕಾಸ್ಟ್ಲಿ ಮೊಬೈಲು. ಮುಮ್ತಾಜ್ ಮೇಲಿರೋ ಪ್ರೀತಿಗೆ ಶಹಜಹಾನ್ ತಾಜ್ ಮಹಲ್ ಕಟ್ಟಿಸ್ದ. ಹಾಗೆ ಈ ಚಾರು ಜೇಮ್ಸ್ ಮೇಲಿರೋ ಪ್ರೀತಿಗೆ ಮೊಬೈಲ್ ಕೊಡ್ಸಿದ್ದು. ಇನ್ನೂ ಏನಾದರೂ ಗಿಫ್ಟ್ ಕೊಡೋದು ಬಾಕಿ ಇದೆಯಾ? ಓ, ನಮ್ಮ ಯಜಮಾನ್ರು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಾಳೆ ತನಕ ವೆಯ್ಟ್ ಮಾಡಿ, ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಏನದು ಸರ್ಪ್ರೈಸು? ವೆಯ್ಟ್ ಮಾಡಿ ಯಜಮಾನ್ರೆ. ನಮ್ಮ ಯಜಮಾನ್ರಿಗೆ ಆತ್ರ ಚಿಪ್ಪೋಲಿ. ಸೈಕೋ ಚಾರು ತುಂಬ ಮೆರೀತಾ ಇದ್ದಾಳೆ. ಅವಳು ನಿಜವಾಗ್ಲೂ ಜಯಂತಣ್ಣನ ಮದುವೆ ಆದರೆ ನಮ್ಮನೇಲಿ ಯಾರಿಗೂ ಉಳ್ಗಾಲ ಇಲ್ಲ. ಚಾರು ಜಯಂತಣ್ಣನ ಒಂದಾಗಕ್ಕೆ ಬಿಡಲೇಬಾರ್ದು. ಜಯಂತಣ್ಣಂಗೆ ನಮ್ಮ ಮಯೂರಿನೇ ಸರಿಯಾದ ಜೋರು. ಇವರಿಬ್ಬರನ್ನ ನಾನು ಒಂದು ಮಾಡೇ ಮಾಡ್ತೀನಿ. ಎಸ್, ಜಯಂತಣ್ಣ ಮಯೂರಿನ ನಾನು ಒಂದು ಮಾಡೇ ಮಾಡ್ತೀನಿ.
ಹೇಳಮ್ಮ. ಡ್ಯಾಡಿ ನಾನು ಹೇಳಿದ ಕೆಲಸ ಏನು ಮಾಡಿದ್ರಿ? ಇವತ್ತೇ ನಿಮ್ಮ ಮ್ಯಾನೇಜರ್ನ ಕಳಿಸ್ಕೊಡ್ಬೇಕು. ನೋಡು ಮಗಳೇ, ಅದು ಅಷ್ಟೊಂದು ಈಸಿಯಾಗಿ ಮಾಡೋ ಕೆಲಸ ಅಲ್ಲ. ನಾನು ರಾತ್ರಿ ಎಲ್ಲ ಕೂತು ವಿಚಾರ ಮಾಡಿದೆ. ನಮ್ಮ ಜಮೀನನ್ನು ನಿನ್ನ ಹಾಗೂ ಜಯಂತ್ನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಅಂದರೆ ನಿಮಗಿಬ್ಬರಿಗೂ ಮದುವೆ ಆಗಿರ್ಬೇಕಮ್ಮ. ಮದುವೆ ಆಗಿದೆ ಡ್ಯಾಡಿ, ಆಗಿದೆ. ನಮ್ಮಿಬ್ರು ಮದುವೆ ಆಗಿಲ್ಲ ಅಂತ ಯಾರಾದರೂ ನನ್ನ ಮುಂದೆ ಬಂದು ಹೇಳಿ ನೋಡೋಣ. ನೋಡು ಪುಟ, ಈ ಕಾನೂನು ಕಟ್ಲೆಗಳೆಲ್ಲ ನಾವು ತಿಳ್ಕೊಂಡೊಟ್ಟು ಸುಲಭ ಇಲ್ಲ. ನೋಡು, ಈಗ ಮದುವೆ ಆಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಹೇಳು? ನೋಡಿ ಚಾರು, ಕುತ್ತಿಗೆಗೆ ತಾಳಿ ಕಟ್ಟಿದ ಫೋಟೋ ಆಗಲಿ ವಿಡಿಯೋ ಆಗಲಿ ಇದೆಯಾ? ಇಲ್ಲ. ಹೋಗ್ಲಿ, ಮದುವೆ ರಿಜಿಸ್ಟರ್ ಆಗಿದೆಯಾ? ಅದೂ ಇಲ್ಲ. ಮತ್ತೆ ಹೇಗಮ್ಮ ಜಮೀನನ್ನ ನಿಮ್ಮ ಹೆಸರಿಗೆ ಮಾಡಲಿ? ಹಾಗಾದ್ರೆ ಏನ್ ಮಾಡೋದು ಡ್ಯಾಡಿ? ನೋಡು ಚಾರುಪುಟ, ಆ ಜಯಂತ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಲಿ. ಅದಾದ ಒಂದು ದಿವಸಕ್ಕೆ ನೀನೇನು ಹೇಳ್ತೀಯೋ ಅದನ್ನೆಲ್ಲ ಮಾಡ್ಕೊಡ್ತೀನಿ. ಅಷ್ಟೇ ಅಲ್ಲ, ಅದಕ್ಕಿಂತ ಜಾಸ್ತಿ ಏನಾದರೂ ಬೇಕಾ? ಅದನ್ನು ಕೇಳು, ಕೊಡೋಣಂತೆ. ಡ್ಯಾಡಿ, ಈಗ ಒಂದು ಕೆಲಸ ಮಾಡಿ, ಆ ಜಯಂತನ್ನ ಹೋಲಿಸ್ಕೊಳ್ಳೋಕೆ ನಾನೊಂದು ಹೊಸ ಐಡಿಯಾ ಪಡ್ತೀನಿ. ಈಗ ಅವನ ಬರ್ತ್ಡೇ ಯಾವಾಗ ಅಂತ ತಿಳಿ, ನಾನೊಂದು ಹೊಸ ಕಾರ್ ಕೊಡ್ತೀನಿ. ಅದನ್ನು ನೀನೇ ಅವನಿಗೆ ಪ್ರೆಸೆಂಟ್ ಮಾಡಿ. ಸರಿ ಡ್ಯಾಡಿ, ನಮ್ಮ ಯಜಮಾನ್ರು ಬರ್ಡೇ ಯಾವಾಗ ಅಂತ ತಿಳ್ಕೊಂಡು ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ ಅಮ್ಮ. ಡ್ಯಾಡಿ ಹತ್ರ ಮಾತಾಡ್ತಿದ್ದೆ. ಗೊತ್ತಾಯ್ತು. ಪುಟ್ಟು ಗಿಫ್ಟ್ ಕೊಡ್ತಿದ್ಯಾ? ಕೊಡು. ನೀನು ಕೊಡೋ ಅಂಥ ಗಿಫ್ಟ್ ನೋಡಿ ಅವನು ನೀನು ಹಿಂದಿಂದೇನೆ ಸುತ್ತಬೇಕು. ಅಷ್ಟಿಷ್ಟ ಆಗಬೇಕು ಆ ಗಿಫ್ಟ್ ಅವನಿಗೆ. ಅಂಥ ಗಿಫ್ಟ್ ಕೊಡು. ನೀನು ಕಾಳಿದಾಳಲ್ಲ, ಅದೇ ಚಾರು, ನೀನು ಪೂಜೆ ಮಾಡೋ ಕಾಳಿ. ಅವಳು ನಿನ್ನ ಆಸೆನ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಅದ್ಯಾವುದು ಬೇಡ ನನಗೆ. ಮನಸೇ ಮನಸೇ ನಿನಗೊಂದು ಮನವಿ ಮನಸೇ, ಕೈಯ ಮುಗಿವೆ ಕನಿಕರಿಸೆ, ಪ್ರೀತಿ ಹೇಳಿ ಸಹಕರಿಸೆ, ಮನಸೇ ಮನಸೇ ಒಮ್ಮೆ ಸಮ್ಮತಿಸೆ. ಜಯಂತಣ್ಣ, ಮೇಘ, ನೀನು ಯಾವಾಗ ಬಂದೆ ಗೊತ್ತೇ ಆಗಲಿಲ್ಲ? ಹೇಗೆ ಗೊತ್ತಾಗುತ್ತೆ ಹೇಳು? ನೀನು ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತಿದ್ಯಾ. ನಾನು ಬಂದಿರೋದು ನಿಂಗೆ ಹೇಗೆ ಗೊತ್ತಾಗುತ್ತೆ? ಜಯಂತಣ್ಣ, ಮಯೂರಿನ ಮದುವೆ ಆಗ್ತೀಯಾ? ನಾನು ನಿಜ ಹೇಳ್ತಾ ಇದ್ದೀನಿ ಕಣೋ.
ಇಷ್ಟು ದಿನ ನಡೆದಿದ್ದನ್ನೆಲ್ಲ ನೆನೆಸ್ಕೊಂಡು ನೀನು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದೆಯಾ, ಎಷ್ಟು ಕೊರಗ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಿದೆ. ಮಯೂರಿಗೆ ಅರ್ಥ ಆಗ್ತಿಲ್ವಲ್ಲ ಮೇಘ. ಅವ್ರು ಒಂದ್ಸಲಿ ಹೂ ಅಂದರೆ ನಾನು ಈಗಲೇ ತಾಳಿ ಕಟ್ಟಕ್ಕೆ ರೆಡಿ ಇದ್ದೀನಿ. ಈ ನಿನ್ನ ಆತ್ರದಿಂದನೇ ಎಲ್ಲ ಎಡವಟ್ಟು ಆಗ್ತಾ ಇರೋದು. ನಾನು ಏನು ಮಾಡಲಿ ಹೇಳು ಮೇಘ? ನನ್ನ ತಪ್ಪು ನನಗೆ ಅರ್ಥ ಆಗಿದೆ, ಅದಕ್ಕೆ ಪಶ್ಚಾತ್ತಾಪನೂ ಪಡ್ತಾ ಇದ್ದೀನಿ. ಸತ್ಯ ಹೇಳ್ತೀನಿ, ಮಯೂರಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವ್ನು ತುಂಬ ಹಚ್ಕೊಂಡಿದ್ದೀನಿ.